ವೆಲ್ಕಮ್ ಟು ಮೈ ಚಾನಲ್. ಇವಾಗ ಜಸ್ಟ್ ಇಲ್ಲಿ ವೆಂಕಟಮ್ಮಲ್ಲಿ ಟಿಫನ್ ಮುಗಿಸ್ಕೊಂಡು ನಾನು ಉಷಾ ನಮ್ಮ ಗಾಡಿನ ಸರ್ವಿಸಿಗೆ ಬಿಡಕ್ಕೆ ಹೋಗ್ತಾ ಇದ್ದೀವಿ. ಗಾಡಿ ನೋಡಿ ಎಷ್ಟು ಗಲೀಜಾಗಿದೆ ಅಂದರೆ, ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಗಲೀಜಾಗಿದೆ. ಅವತ್ತು ಆ್ಯಕ್ಚುಲಿ ಸ್ಟಿಕರಿಂಗ್ ಹಾಕಿಸ್ಬೇಕಾರೆ, ಇಲ್ಲ ಬೋರ್ಡ್ ಹಾಕ್ಸ್ಬೇಕಾರೆ ಅಲ್ಲ, ಹಾಂ ಬೋರ್ಡ್ ಹಾಕಿಸ್ಬೇಕಾದ್ರೆ ನಾನು ವ್ಲಾಗ್ ಮಾಡಿದ್ದೆ 6 months ಬ್ಯಾಕ್. ಇದೇ ಜಾಗ ಫುಲ್ ಮುಂದೆಗಡೆ ಎಲ್ಲ ಗಾಳಿಗೆ ಎಲೆ ಬಿದ್ದು. ನಮ್ಮನೆ ಮುಂದೆ ಅಂತೂ 2 ಮರ ಇದೆ, ಸಿಕ್ಕಾಪಟ್ಟೆ ಎಲೆಗಳು ಬೀಳುತ್ತೆ. ಅಪ್ಪ ಕ್ಲೀನ್ ಮಾಡೋಕ್ಕೆ ಆಗಲ್ಲ. ಇದು ಅದೇ ಟೈಮ್ ಅಲ್ವಾ ಅಂದ್ಬಿಟ್ಟು ನಾವು ಸುಮ್ಮನಾಗ್ತೀವಿ. ಕ್ಲೀನ್ ಮಾಡಿ ನಾವು ಕ್ಲೀನ್ ಮಾಡಲ್ಲ, ನಮ್ಮ ಮನೆಗೆ ಒಬ್ಬರು ಆಂಟಿ ಬರ್ತಾರೆ, ಅವ್ರು ಕ್ಲೀನ್ ಮಾಡ್ತಾರೆ. ಬಟ್ ಅವ್ರಿಗಂತೂ ತುಂಬ ಸುಸ್ತಿಟ್ಬಿಡ್ತೀವಿ ನಾವು. ಕೇಳಲ್ಲ. ಅಲ್ಲ, ಈ ಗಾಡಿ ಅವರು ಹೋಗ್ತಿದಾರ ಬರ್ತಿದಾರ, ಅವರು ಆ ಗಾಡಿಗೆ ಜಾಗ ಬಿಡ್ತಾ ಇದ್ದಾರೆ, ಗೊತ್ತೇ ಆಗ್ತಾ ಇಲ್ಲ ಅಲ್ಲ. ಸೊ ಅದು ಕ್ಲೋಸ್ ಗೀಸ್ ಆಗ್ಬಿಟ್ರೆ ಆಗಲ್ಲ ಅನ್ಕೊಂತೀನಿ, ಸೆನ್ಸರ್ ಇರುತ್ತೆ ಅನ್ಕೊಂತೀನಿ. ಹಾಂ ಹೌದು. ಬಾಯ್ ಚಿನ್ನ, ಬೇಗ ರೆಡಿ ಆಗ್ಬಿಟ್ಟು ಫ್ರೆಶ್ ಆಗ್ಬಿಟ್ಟು ಬಾ. ಬಾಯ್. ನಮ್ಮ ಗಜನ ನಾವು ನೀಟಾಗಿ ಸರ್ವಿಸ್ಗೆ ಜಸ್ಟ್ ಚೆಕಪ್ ಅಷ್ಟೇ, ಸೆಕೆಂಡ್ ಸರ್ವಿಸ್ ಅವನಿಗೆ ಚೆಕಪ್ಪಿಗೆ ಬಿಟ್ಟು ಹೊರಡ್ತಾ ಇದ್ದೀವಿ. ಡೇಟ್ ಲ್ಯಾಪ್ಸ್ ಆಗಿತ್ತು ಅಂತ ಅದಕ್ಕೊಂದು 600-700 ಚಾರ್ಜಸ್ ಬೇರೆ, ಕೂಪನ್ ಚಾರ್ಜಸ್ ಅಂತ. ಸಾಯಂಕಾಲ 5 ಗಂಟೆಗೆ ನಮ್ಮ ಗಜನ್ ಕರ್ಕೊಂಡೋಗಕ್ಕೆ ಬರಬೇಕು. ಓಲಾ ಬುಕ್ ಮಾಡಿದ್ದೀವಿ. ಹೆವಿ ಬಿಸಿಲು ನೋಡಿ, ನಾವು ಹೆಂಗೋ ನೆರಳಲ್ಲಿ ನಿಂತಿದ್ದೀವಿ. ಪಾಪ ಬಿಸಿಲಲ್ಲಿ ಕೆಲಸ ಮಾಡೋರಿಗೆ ಹೆವಿ ಬಿಸಿಲು. ನಾವಿವಾಗ ಆಟೋ ಬುಕ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀವಿ. ಆಟೋ ಅಲ್ಲೆಲ್ಲೋ ಕಾಯ್ತಾ ಇದೆ ಅನಿಸುತ್ತೆ. ಹಾಂ, ನಮ್ಮದು ಚೆನ್ನಾಗಿದೆ, ಅದು ಒಂದು ಸ್ವಲ್ಪ ಏನೋ ಆಗಿದೆ. ಅವ್ರು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಅವರೇ ಅನ್ಸತ್ತಲ್ಲ. ಇದೇನಾ? ಎಸ್, ಎಕ್ಸಾಕ್ಟ್ಲಿ. ಓಕೆ, ಆಟೋ ಬಂತು, ಚಲೋ ಸಿಗೋಣ ನಾವು ಮನೇಲಿ. ಆಟೋ ರೈಡ್. ಛತ್ರಿ ತಗೊಬಂದಿದ್ವಿ ಆ್ಯಕ್ಚುಲಿ, ಬಿಸಿಲಾಗ್ಬಿಡುತ್ತೆ ಅಂತ. ಛತ್ರಿ ಯೂಸ್ ಮಾಡೋ ಪ್ರಮೇಯನೇ ಬರಲಿಲ್ಲ. ಎಂಜಾಯಿಂಗ್ ದ ರೈಡ್. ಬಟ್ ರೋಡ್ ಅಂತೂ ನಿಜವಾಗ್ಲೂ ನಮ್ಮ ಬೆಂಗಳೂರಲ್ಲಿ ಹೇಳೋ ಹಂಗೆ ಇಲ್ಲ, ತುಂಬ ಅಂದರೆ ತುಂಬ. ವಯಸ್ಸಲ್ಲಿ ನಾನು ಬಸ್ ಹತ್ತಕ್ಕೆ ತುಂಬ ಹಿಂಜರಿತಾ ಇದ್ದೆ. ನಮ್ಮ ಅಮ್ಮನ ಜೊತೆ ಹೋಗ್ಬೇಕಾರೆ ನಾನು ಆಟೋನೇ ಬೇಕು ನನಗೆ. ಇಲ್ಲ, ನಮ್ಮಮ್ಮ ಎತ್ಕೊಂಡು ಹೋಗ್ಬೇಕಾಗಿತ್ತು ನನ್ನ. ಐ ಥಿಂಕ್ LKG ಇನ್ನು ಬೇಬಿ ಸಿಟ್ಟಿಂಗ್ ಟೈಮಲ್ಲಿ. ಮೀನು ಇವ್ರ ಅಪ್ಪನ ಹತ್ರ ಕಾರ್ ಇತ್ತು, ಇವರಪ್ಪ ಕಾರಲ್ಲೇ ಕರ್ಕೊಂಡು ಹೋಗ್ತಾ ಇದ್ರು. ಸೊ ನಮ್ಮನೇಲಿ ಬೈಕ್ ಇತ್ತು, ನಮ್ಮಪ್ಪ ಬೈಕಲ್ಲಿ ಕರ್ಕೊಂಡು ಹೋಗೋರು. ಬಟ್ ಸ್ಟಿಲ್ ನಾನು ನಮ್ಮಮ್ಮ ಜಾಸ್ತಿ ವೀಕೆಂಡ್ಸಲ್ಲಿ ಅಜ್ಜಿ ಮನೆಗೆ ಹೋದಾಗ ಆಟೋನೇ. ಕರೆಕ್ಟ್ ಟೈಮ್ಗೆ ಹೊರಟ್ವಿ. BL ಸರ್ಕಲಲ್ಲಿ ಒಂದು 15-20 ನಿಮಿಷ ಜಾಮ್ ಆಯಿತು. ಅದಾದಮೇಲೆ ಹೆಬ್ಬಾಳಕ್ಕೆ ಬರ್ತೀವಿ, 1 hourವರೆಗೂ, 3/4 hour ಆಗ್ಬಿಡುತ್ತಲ್ವ ಅದು ದಾಟಿ ಇಲ್ಲಿಗೆ ಬರೋಷ್ಟಕ್ಕೆ. ಆಮೇಲೆ ನೋಡಿದ್ರೆ ಫೋನ್ ಮಾಡ್ತೀವಿ ಟೆಂಪಲ್ ಅವರು, ಇಲ್ಲ ಟೈಮ್ ಆಗಿಬಿಟ್ಟಿದೆ ಹಂಗೆ ಹಿಂಗೆ ಅಂತ. ಈ ವರ್ಷ ಅಲ್ಲ, ಲಾಸ್ಟ್ ಇಯರ್. ಅದಾದಮೇಲೆ ಮತ್ತೆ ವಾಪಸ್ ಹೋಗ್ವಿ. ಅದಾದಮೇಲೆ ಮತ್ತೆ ಮಾರನೇ ದಿನ ಫ್ರೆಶ್ ಆಗಿ ಕೇಳಿ ಸ್ನಾನ ಮಾಡ್ಕೊಂಡ್ಬಂದು ಹಾಕಿಸ್ಕೊಂಡಿದ್ದು ಮಲೆನ. ಆ ಥರ ಆಗ್ಬಿಟ್ಟಿತ್ತು. ಹೆಬ್ಬಾಳ ಟ್ರಾಫಿಕ್ ಜಾಮಿಂದ ಡಿಸಪಾಯಿಂಟ್ ಆಗ್ಬಿಟ್ವಿ. ಲಾಸ್ಟ್ ಇಯರ್ ಅಂದರೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗ್ಬಿಟ್ವಿ. ಬಟ್ ಮಧ್ಯಾಹ್ನದ ಫ್ರೀ ಇರುತ್ತೆ, ಮಧ್ಯಾಹ್ನದ ತುಂಬ ಬಿಸಿಲು ಬೇರೆ ಇರುತ್ತೆ. ನಾವು ಕೆಲಸ ಅದು ಇದು ಅಂತ ಬಿಟ್ಟು ಸರ್ವೀಸ್ ಅಂತ ಬಂದರೆ ಬರಬೇಕಾಗುತ್ತೆ. ಬಟ್ ನಮ್ಮ ಗಾಡಿ ಅಲ್ವಾ, ಗಜನ್ಗೆ ನೀಟಾಗಿ ಫ್ರೆಶ್ ಆಗಿ ಸ್ನಾನ ಮಾಡಿಸಿ
ಚೆಕಪ್ ಮಾಡಿಸಿ ಹೋಗೋದು. ಟೈಮ್ ಈಗ 6 ಗಂಟೆ. ಈಗ 6 ಗಂಟೆ ಆಗಿದೆ. ನಾವು ಗಾಡಿನ ಕಲೆಕ್ಟ್ ಮಾಡ್ಕೊಳಕ್ಕೆ ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಗಜ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ನೀಟಾಗಂತೂ ರೆಡಿಯಾಗಿರ್ತಾನೆ. ಎಲ್ಲ ಕಡೆ ಕಣ್ಣು ಹಾಯಿಸ್ತಾ ಇದ್ದೀನಿ, ಎಲ್ಲೂ ಕಾಣಿಸ್ತಾ ಇಲ್ಲ. ಇನ್ನೇನು ಹೇಳಿದ್ದೀವಿ ಅವ್ರಿಗೆ, ಸೊ ಬರ್ತಾನೆ. ಹಲೋ ಸುಶೀಲಾ ಆಂಟಿ, ಇಲ್ಲಿ ನೋಡಿ ಆಕ್ಸೆಸರೀಸ್ದು ಆ್ಯಕ್ಚುಲಿ ಎಷ್ಟು ಚೆನ್ನಾಗಿದೆ ಪೌಚು. ನೋಡೋಣ, ಸ್ಟಾಕ್ ಇದ್ರೆ ತಗೋತೀನಿ. ಇದು ಮಸ್ತ್ ಕೀ. ನಮಗೆ ಕೊಟ್ಟಿರೋ ಕೀ ಆ್ಯಕ್ಚುಲಿ ಆ ಥರ ಇಲ್ಲ, ಬಟ್ ಇದು ಮಾತ್ರ ನಮಗೆ ಕೊಟ್ಟಿದ್ದಾರೆ. ಫ್ರೆಶ್ನರು ನೋಡೋಣ, ಈ ಥರದ್ದು ಕೇಳ್ತೀನಿ. ಇಲ್ಲಿ ನಮ್ಮ ಮುದ್ದು ಗಣಪ ಅಲ್ಲಿ ಲೈಟ್ ಆನ್ ಆಯಿತು. ಯಾಕೆ ನಾನು ಇಷ್ಟೊತ್ತು ಬಿಟ್ಟಿದ್ದೆ ಶೋರೂಮಲ್ಲಿ ಅಂತ ಕೇಳ್ತಿರ್ತಾನೆ. ಜಸ್ಟ್ 8 months ಬೇಬಿ, ಅವನು 7 months ಬೇಬಿ. ಬಂದ ನೀಟಾಗಿ ಸ್ನಾನ ಮಾಡ್ಕೊಂಬರ್ತಾ ಇದ್ದಾನೆ. ಆಯ್ತು ಕಳ್ಳ. ಅಲ್ಲಿ ನೋಡಿ ಒಂದು ಲುಕ್ ಬೇರೆ ಅಲ್ಲಿಂದ ನಿಂತ್ಕೊಂಡು. ಇದು ಯಾವುದಪ್ಪ ನಮ್ದನ್ನಿಂದ ಕಳಿಸ್ತದೆ. ಈಗ ನೋಡ್ರಿ ಎಂಟ್ರಿ ಹೆಂಗೆ ಕೊಡ್ತಾನೆ, ಹಂಗೆ ತಿರ್ಕೊಂಡು. ಶಬಾಷ್ ಮರಿ. ನಾವು ಈಗ ಗಾಡಿ ಡೆಲಿವರಿ ಈಸ್ಕೊಂಡ್ವಿ. ಒಳಗಡೆಗೆ ಎಂಟ್ರಿ ಆಯ್ತು. ಚಿನ್ನ ಆಗಿದೆ, ಫುಲ್ ಫ್ರೆಶ್ ಆಗಿದ್ದಾನೆ. ಫುಲ್ ನೀಟ್ ಆ್ಯಂಡ್ ಟೈಡಿ ಲುಕ್ ಬಂದ್ಬಿಟ್ಟಿದ್ದಾನೆ. ಟೈಮಲ್ಲಿ ಗಾಡಿ ತೊಗೋಬೇಕಾದ್ರೆ ಸ್ವಲ್ಪ ನರ್ವಸ್ ಆಗಿದ್ದೆ. ನಡೀರಿ ಮೇಡಮ್ ಹೋಗಿ ಹೋಗಿ ಅಂತಾನೆ ಇದ್ರು ಅವರು, ಬಟ್ ನಾನು ನರ್ವಸ್ ಆಗಿದ್ದೆ. ಟ್ರಾಫಿಕ್ ಇದೆ ಇಲ್ಲಿ, ಹೆವಿ ಟ್ರಾಫಿಕ್. ಹೆಬ್ಬಾಳ ಇಸ್ ಫೇಮಸ್ ಫಾರ್ ಟ್ರಾಫಿಕ್. ಹೆಬ್ಬಾಳ ಒಂದೇ ಅಲ್ಲ, ಆಲ್ ಬ್ಯಾಂಗ್ಳೂರ್ ಬರ್ತಾನೆ ಇರ್ತಾರೆ, ಹಂಗೆ ಬರ್ತಾನೆ ಇರ್ತಾರೆ. ಗೊತ್ತಿರುತ್ತೆ ಗಾಡಿ ಹೋಗ್ಬೇಕು ಅನ್ನೋದು. ಬಟ್ ಸ್ಟಿಲ್ ಹಂಗೆ. ಓಕೆ, ಇವಾಗ ಸ್ವಲ್ಪ ಸಟ್ರೈಟ್ ಆದ್ವಿ. ಅಲ್ಲಿ ನೋಡಿದ್ರೆ ಮುಂದೆ ಫುಲ್ ಜಾಮ್ ಇದೆ. ಅದೊಂದು ಕೀದು ನಮ್ಮದು ಲಾಕ್ ಕೀ ಬರುತ್ತಲ್ಲ, ರಿಮೋಟ್ಗೆ ಒಂದು ಕವರ್ ನೋಡಿದೆ, ತುಂಬ ಚೆನ್ನಾಗಿತ್ತು. ಬಟ್ ನಮ್ಮ ರಿಮೋಟಿಗೆ ಅದು ಸೆಟ್ ಆಗಲ್ಲ. ಇಷ್ಟ ಆಯಿತು, ಕೇಸ್ ಇಷ್ಟ ಆಯಿತು, ಬಟ್ ತಗೊಳಕ್ಕಾಗಲಿಲ್ಲ. ಇಲ್ಲಿಗೆ ನಮ್ಮ ಡೇ ಹಿಂಗಿತ್ತು. ನನ್ನ ವ್ಲಾಗ್ಸ್ನ ನೋಡಿ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ತುಂಬ ಮುಖ್ಯ. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ಮೇಲೆ ಇದೇ ಥರ ಮಿನಿ ಬ್ಲಾಗ್ಸ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮಿನಿ ವ್ಲಾಗ್ಸ್ ಹಾಕ್ತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಥ್ಯಾಂಕ್ ಯು.